ಇನ್ನು ನಿನ್ನೆಯ ಸಭೆಯಲ್ಲಿ ಮಿನಿಸ್ಟರ್ಗಳ ರಿಪೋರ್ಟ್ ಕಾರ್ಡನ್ನು ಸುರ್ಜೇವಾಲಾ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಪ್ರತಿಯೊಬ್ಬ ಸಚಿವರ ಮೌಲ್ಯಮಾಪನವನ್ನು ಮಾಡೋದಕ್ಕೆ, ಅವರ ಸಾಧನೆ ಏನು ಎತ್ತ ಅನ್ನೋದಕ್ಕೆ ಈಗ ರಿಪೋರ್ಟ್ ಕಾರ್ಡ್. ಈಗ ಎಲ್ಲವೂ ಕೂಡ ಹೈಕಮಾಂಡ್ನತ್ತ ಚೆಂಡು. ಸಿಎಂ ಡಿಸಿಎಂ ಏನೋ ಸೇಫ್ ಆಗ್ತಾರೆ, ಹೈಕಮಾಂಡ್ಗೆ ಬಿಗ್ ಟಾಸ್ಕ್ ಇದೆ. ಇವಾಗ ಕೆಲ ಸಚಿವರಿಗೆ ಕುತ್ತು ಬರಬಹುದು. ರಿಪೋರ್ಟ್ ಕಾರ್ಡೇ ಮಾನದಂಡವಾಗುತ್ತಾ? ಹಾಗಾದರೆ ಬಜೆಟ್ ಬಳಿಕ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಏನಾಗಬಹುದು? ಬರೋಬ್ಬರಿ ಸಿದ್ದರಾಮಯ್ಯ ಸಂಪುಟದ ಡಜನ್ ಸಚಿವರು ಹೊರಗೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. 11, 12, 13 ಜನ ಈ ರಿಪೋರ್ಟ್ ಕಾರ್ಡನ್ನೇ ಆಧಾರವಾಗಿಟ್ಕೊಂಡು ಒಂದಷ್ಟು ಜನರಿಗೆ ಕೊಟ್ಟು ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಈಗ 2 ವರ್ಷ ಆಗೋಯ್ತು ಸರ್ಕಾರ ಅಧಿಕಾರಕ್ಕೆ ಬಂದು. 2 ವರ್ಷದಲ್ಲಿ ಮಂತ್ರಿಗಳ ಸಾಧನೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ಕಾರ್ಡನ್ನು ಸುರ್ಜೇವಾಲಾ ಅವರಿಗೆ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವರಿಬ್ಬರದೇನೇ ಇಲ್ಲ ಬಿಡಿ, ಅವರೇನು ರಿಪೋರ್ಟ್ ಕಾರ್ಡ್ ಕೊಟ್ಟಿರಲ್ಲ, ಉಳಿದವ್ರದ್ದು. ಯಾರ್ಯಾರ ಬುಡಕ್ಕೆ ಕುತ್ತು ಬರುತ್ತೆ? ಹಾಗಾದರೆ ಯಾರ್ಯಾರನ್ನ ಸಂಪುಟದಿಂದ ತೆಗಿತಾರೆ? ನೋಡಿ, ನಮ್ಮದೇನೂ ಇಲ್ಲರಪ್ಪ, ಎಲ್ಲ ಅವರದ್ದೇನೋ ಸಂದೇಶ ರವಾನೆ ಮಾಡೋ ಲೆಕ್ಕಾಚಾರ. ನಾಳೆ ದಿನ ಯಾರಿಗಾದರೂ ಒಂದಷ್ಟು ಜನ ತೆಗಿಬೇಕು ಅಂತ ಬಂದಾಗ ನಾವು ತಗೊಂಡು ತೀರ್ಮಾನ ಅಲ್ಲ, ಇದು ಹೈಕಮಾಂಡ್ ತಗೊಂಡು ತೀರ್ಮಾನ. ಸಚಿವರಿಗೆ ಶಾಕ್ ಕೊಟ್ಟಿದ್ದಾರೆ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಯಾಕೆಂದರೆ ಸಚಿವರ ಎದುರೇ ಕಾರ್ಯವೈಖರಿ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಹೈಕಮಾಂಡ್ಗೆ ಸಚಿವರ ವರದಿ ಹೋಗಿದೆ. ಹೈಕಮಾಂಡ್ನಿಂದ ಸಚಿವರ ವರದಿ ಅಧ್ಯಯನವಾಗುವ ಸಾಧ್ಯತೆ, ತದನಂತರ ಸಂಪುಟ ಪುನರ್ರಚನೆಯೋ ಬೇಡವೋ ಅಂತಕ್ಕಂಥ ನಿರ್ಧಾರ. ನಾಳೆ ದಿನ ಬಂದು ಯಾರಾದರೂ ನೀವು ಹಿಂಗೆ ಮಾಡಿಬಿಟ್ರಲ್ಲ ಸರ್, ನಮ್ಮನ್ನು ಮಂತ್ರಿಗಿರಿಯಿಂದ ತೆಗೆದುಬಿಟ್ರಲ್ಲ ಅಂದಾಗ ನಮ್ಮದೇನೂ ಇಲ್ಲ, ಎಲ್ಲ ಹೈಕಮಾಂಡ್ದು ತೀರ್ಮಾನ ತಗೊಂಡಿರೋರು ಅವರು. ನಾವು ಬರೀ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ವಿ ಅಷ್ಟೇ ಅಂತ ಹೇಳ್ಕೊಬೋದಲ್ಲ. ಇದೊಂದು ಜಾಣ ನಡೆ ಮುಖ್ಯಮಂತ್ರಿಗಳದ್ದು ಮತ್ತು ಉಪಮುಖ್ಯಮಂತ್ರಿಗಳದ್ದು. ಹಾಗಾಗಿ ನಾಳೆ ದಿನ ತಮ್ಮ ಮೇಲೆ ಯಾವುದೇ ಕೆಟ್ಟ ಹೆಸರು ಬರಬಾರ್ದು, ಅಪವಾದ ಬರಬಾರ್ದು ಅನ್ನೋ ಕಾರಣಕ್ಕೆ ರಿಪೋರ್ಟ್ ಕಾರ್ಡನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ 3 ತಿಂಗಳಿಗೊಂದು ಸರ್ತಿ ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಕೇಳಿದ್ದಾರೆ ಸುರ್ಜೇವಾಲಾ. 3 ತಿಂಗಳಿಗೊಂದು ಸರ್ತಿ ನೋಡೋಣ. ಒಟ್ಟಿನಲ್ಲಿ ಇವಾಗ ಸದ್ಯಕ್ಕೆ ಬಜೆಟ್ ಆದ ನಂತರ ಏನೋ ದೊಡ್ಡ ಮಟ್ಟದ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಾರ್ಯಾರಿಗೆ ಅವಕಾಶ, ಯಾರ್ಯಾರಿಗೆ ಕೊಕ್, ಇದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಏನಾಗುತ್ತೆ ಅಂತ.